ಬನವೆಲ್ಲವೂ ಆದೋ ಹೂವೆಲ್ಲ ಗಮ್ಮೆಂದೋ ಕೈ ಎತ್ತಿ ವಾರುಣ್ಯ ಭಿಕ್ಷೆಯ ನೀಡವು ಮಾದೇವ್ನ ಮನಸಾರೆ ರಕ್ಷೆಯ ಕೇಳವು ನೆತ್ತಿಯ ಸೂರ್ಯ ಸ್ವಾಮಿ ಕತ್ಲೆ ಮನೆಗೆ ಹೋಗೋ ಒತ್ತು ಆಡೋ ಚಿತ್ತಾವ ಗಟ್ಟಿ ಮಾಡಿ ಇತ್ಲಾದಿ ತುಳಿದ್ರೆ ಮುತ್ತು ನೋಡೋ ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣೆಂದವೋ ಬನವು ಶರಣೆಂದವೋ ಕಾದೋರ್ಗೆ ಕಾಣ್ತಾನೋ ಕಂಡೋರ್ಗೆ ನೀಡ್ತಾನೋ ಮುಂಗಾರ ಮಳೆ ಬರಲು ಸೊಗೆಯು ಕೊಣಿದಾವೋ ಬಾಯಾರಿ ನೆಲದೊಡಲ ಕಣಕಣವು ಮಣಿದಾವೋ ಕೋಡ್ಗಲ್ಲ ಗುಡ್ಡೆ ಮ್ಯಾಗೆ ಮಾದೇವ ಬಂದೇ ಬರುತ್ತಾನವು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು NK ಶೇಖರಯ್ಯ ಅಂತ, ಪ್ರಧಾನ ಧರ್ಮಕರ್ತರು, ಕೊಟ್ರೇಶ್ವರ ದೇವಸ್ಥಾನ. ಈಗ ಬರೋ 12ನೇ ತಾರೀಕಿನ ರಥೋತ್ಸವ ಇದೆ. ಹೌದು ರೀ, ಲಕ್ಷಾಂತರ ಜನ ಎಲ್ಲ ಸೇರ್ತಾರೆ. ಸುಮಾರು ಹೊರಗಡೆಯಿಂದಲೇ ಜನಗಳು ಬರ್ತಾರೆ. ಏನಾದ್ರು ಪೂರ್ವ ತಯಾರಿ ಏನು ಮಾಡ್ಕೊಂಡಿದೆ? ಪೂರ್ವ ತಯಾರಿ ದಾರಿ ಉದ್ದಕ್ಕೂ ಪಾದಯಾತ್ರಿಗಳಿಗೆ ಇದಿರ್ತದೆ, ಪ್ರಸಾದ, ಎಲ್ಲ ನೀರು ವ್ಯವಸ್ಥೆ ಎಲ್ಲ ಪಾದಯಾತ್ರಿಗಳಿಗಂತೂ ಎಲ್ಲ ವ್ಯವಸ್ಥೆನೇ ಇರ್ತದೆ. ಅದೇ ಯಾಕಂದ್ರೆ ಈಗ ಗುರುಕೊಟ್ರೇಶ್ವರ ಅಂದ್ರೆ ಪಾದಯಾತ್ರೆ, ಲಕ್ಷಾಂತರ ಜನ ಪಾದಯಾತ್ರೆಗಳು ಬರ್ತಾರೆ. ಬರೋದು ಕಡಿಮೆ, ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನೀವು ಇಲ್ಲಿ ವ್ಯವಸ್ಥೆ ಪೂರ್ವಭಾವಿ ಸಭೆಯಲ್ಲಿ ಅದು ಮಾತಾಡಿದ್ವಿ. ಬರೋ 12ನೇ ತಾರೀಕು ರಥೋತ್ಸವ ಸಾಯಂಕಾಲ. ಅದೇ ಅದೇ ರೀ. ಆಮೇಲೆ ಈಗ ಇಲ್ಲಿ ಏನು ಪ್ಲಾನಿಂಗ್ ಏನು ನಡೀತಾ ಇದೆ? ಈಗ ಆಲ್ರೆಡಿ ಇವಾಗ ಪ್ಲಾನಿಂಗ್ಸ್ ಏನು ನಡೀತಾ ಇದೆ? ಇವಾಗ ಪ್ರೀ ಪ್ಲಾನ್ ಏನು ಮಾಡ್ಕೊಂತೀರಿ ನೀವು? ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಯಾವ್ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ? ಇಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಪ್ರಸಾದ ವ್ಯವಸ್ಥೆ ಇರುತ್ತೆ. ಮತ್ತೆ ಸರ್ ಮತ್ತೇನು ಮಾಡಿದ್ದೀರಿ? ವೈದ್ಯಕೀಯ ಎಲ್ಲ ವೈದ್ಯಕೀಯ ಪ್ರತಿಯೊಂದು ಭಕ್ತರಿಗೆ ಇದ್ದೇ ಇರ್ತದೆ. ಪ್ರತಿಯೊಂದು ಇರುತ್ತೆ. ಮೂಲ ಸೌಕರ್ಯಗಳ ವ್ಯವಸ್ಥೆ ಇರ್ತದೆ. ಭಾಳ ಮುಖ್ಯ. ನೀರಿನ ವ್ಯವಸ್ಥೆ ಭಾಳ ನೀರಿನಂತ ಇಂಪಾರ್ಟೆಂಟ್ ಇದ್ದೇ ಇರ್ತದೆ. ಯಾವಾಗಲೂ ಇರ್ತದೆ. ವಿದ್ಯುತ್, ನೀರು, ಎಲ್ಲ ಸೌಕರ್ಯನೂ ಭಕ್ತರಿಗೆ ಒದಗಿಸ್ತದೆ ಎಲ್ಲ ರೀತಿಯಿಂದನೂ. ಆಮೇಲೆ ಇದು ದೇವಸ್ಥಾನ ಯಾವ ಕಾಲ ದೇವಸ್ಥಾನ, ಯಾರು ಕಟ್ಟಿದ್ರು, ಅದೇನ ಇತಿಹಾಸ ಅಂತ ಇದು ಬಹುಶಃ 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಇದ್ರೆ ಇದು ಮೂಲ ಕೊಟ್ಟೂರು ಅಂತ ಬೇರೆ ಏನಾರ ಹೆಸರು ಉಂಟು ಅದಕ್ಕೆ? ಇದು ಶಿಕಾರಿಪುರ ಅಂತ ಮೊದಲನೇ ಹೆಸರು ಈ ಊರಿನಿಂದ. ಶಿಕಾಪುರ ಅಂತ ಈ ಊರ ಹೆಸರು. ಕೊಟ್ರೇಶ್ವರ ಬಂದ ಮೇಲೆ ಕೊಟ್ಟೂರು ಅಂತ ಹೆಸರು ಬಿತ್ತು. ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕಡೆ ಜಾತ್ರೆಗಳೆಲ್ಲ ನಡೀತವೆ. ಕೊಪ್ಪಳ ಗವಿಸಿದ್ದೇಶ್ವರ ಆಗಿರ್ಬೋದು, ಉಜ್ಜಯಿನ ಮರುಸಿದ್ದೇಶ್ವರ ಆಗಿರ್ಬೋದು, ಪ್ರವೃತ್ತಿ ಬಸವೇಶ್ವರ ಆಗಿರ್ಬೋದು, ಆಮೇಲೆ ಇದು ಗುರು ಕೊಟ್ರೇಶ್ವರ ಆಗಿರ್ಬೋದು. ನಾವು ನಮ್ಮ ದಾವಣಗೆರೆ ಭಾಗದಿಂದ ಇದರಿಂದ 3 ಲಕ್ಷ ಜನ ಬರೀ ಪಾದಯಾತ್ರೆಯಲ್ಲಿ ಬರ್ತೈತಿ. ಹೌದು. ಇಲ್ಲಿ ಸ್ವಂತ ಮನೆಯಲ್ಲಿ ಕಾರ್ ಇದ್ರು, ಬೈಕ್ ಇದ್ರು, ಬಸ್ ಇದ್ರು, ಅವನ ಹತ್ರ ಹೆಲಿಕಾಪ್ಟರ್ ಇದ್ರು ಕೂಡ ಪಾದಯಾತ್ರೆಯಲ್ಲೇ ಬಂದು ಹೋಗ್ಬೇಕು ಅಂತೇಳಿ ಅರಸ್ಕೊಂಡಿರ್ತಾರೆ, ಬರ್ತಾರೆ. ಅದರಂತೆ ಗುರು ಕೊಟ್ರೇಶ್ವರ ಎಲ್ಲರ ಆಸೆ ಆಶೋತ್ತರಗಳನ್ನ ಈಡೇರಿಸ್ತಾನೆ. ಬಹಳ ಒಂದು ದೊಡ್ಡ ಮಟ್ಟದ ಒಂದು ಜನ ಸೇರ್ತೈತಿ ಇಲ್ಲಿ. ಇದರಿಂದ ಇದು ಬಂದಂತ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ತೈತಿ. ಹೌದ್ರಿ. ಯಾವ ಕೆಲಸನೂ ಅನ್ಕೊಂಡ ಕೆಲಸ ಯಾವುದೂ ಫೇಲ್ ಆಗಲ್ಲ. ಹಂಗಾಗಿ ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಬರ್ತಾ ಇದ್ದಾರೆ. ಇದಕ್ಕೆ ಇಲ್ಲಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾದ್ರು ಹಮ್ಮಿಕೊಂಡಿದ್ದೀರಾ ದೇವಸ್ಥಾನ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಏನಾದ್ರು ನೆರವು ಕೊಟ್ಟಿದ್ದಾರೆ ನಿಮಗೆ? ಎಲ್ಲ ಇದ್ರ ಬೆಳ್ಳಿ ಬಾಗಿಲು ಈಗ ನೆರಳಿನ ವ್ಯವಸ್ಥೆ ಆಗಿದೆ. ಬೆಳ್ಳಿ ಬಾಗಿಲಿಂದು ಈಗ 70% ಆಗಿದೆ. ಇನ್ನು ಬೆಳ್ಳಿ ಸಾಲ ಬಂದಿರೋದ್ರಿಂದ ಈಗ ಮತ್ತೆ ಆದೇಶ. ಉಳ್ಕೊಳ್ಳಿಕ್ಕೆ ನಾವು ಯಾತ್ರಿ ನಿವಾಸ ಪ್ರವಾಸಿ ತಾಣಗಳನ್ನ ಕಟ್ಟಿದಾರ ಅಥವಾ ಪ್ರವಾಸಿ ತಾಣಗಳು ಇನ್ನು ಕಟ್ಟಿಲ್ಲ, ಕಟ್ಟಬೇಕು, ಅದು ಇದೆ. ಅದು ಬಂದಂತ ಭಕ್ತಾದಿಗಳಿಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು ಎಲ್ಲ ಇದೆ ನಿಮ್ಮ ಹತ್ರ? ಇದೆ ರೀ, ಎಲ್ಲ ವ್ಯವಸ್ಥೆ ಇದು ಮಾಡಿದ್ದಾರೆ. ಶೌಚಾಲಯಗಳು, ತಾತ್ಕಾಲಿಕ ಶೌಚಾಲಯಗಳನ್ನು ಮಾಡ್ತಾರೆ. ಯಾಕಂದ್ರೆ ಈಗ ಬಂದಂತ ಭಕ್ತಾದಿಗಳಲ್ಲಿ ಹೆಣ್ಮಕ್ಳು ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಹೌದು. ಎಲ್ಲ ರೀತಿಯಲ್ಲಿ ಈಗ ಬೇರೆ ಕಡೆ ಕೆಲವು ಕಡೆಗಂತೂ ಬಹಳ ವರ್ಷ ಇರ್ತದೆ, ಆ ರೀತಿ ಸೌಲಭ್ಯ ಇಲ್ಲ. ಪ್ರತಿ ವರ್ಷನೂ ಯಶಸ್ವಿಯಾಗಿ ರಥೋತ್ಸವ ನಡೆದಿದೆ. ಜೊತೆಗೆ ಎಲ್ಲ ಭಕ್ತರಿಗೂ ಯಾವುದೇ ತೊಂದರೆನೂ ಆಗಿಲ್ಲ ಇದುವರೆಗೂ. ಆಗಿಲ್ಲ.
ಹೌದ್ರಿ. ಆಮೇಲೆ ಯಾವ್ಯಾವ ರೀತಿ ವಾದ್ಯ ಮೇಳಗಳೆಲ್ಲ ಇರುತ್ತೆ ಇಲ್ಲಿ? ಸಮಾಳ, ನಂದಿಕೋಲು, ಮೇಳ, ಎಲ್ಲ ಆ, ಎಲ್ಲ ವ್ಯವಸ್ಥೆನೇ ಇರ್ತೈತಿ. ಕೊಟ್ರೇಶ್ವರ ರಥೋತ್ಸವ ಹೋಗೋ ಮುಂಚೆ ಎಲ್ಲ ವಾದ್ಯ ವೃಂದದವ್ರು ಎಲ್ಲರೂ ಇರ್ತಾರೆ. ವಾದ್ಯರು. ಹಾಂ. ಆಮೇಲೆ ಇಲ್ಲಿ ಒಂದು ವಿಶೇಷ ಅಣ್ಣರೇ, ಏನಪ್ಪ ವಿಶೇಷ ಅಂದ್ರೆ ಹರಿಜನರ ಮನೆಯಿಂದ ಗಿಣ್ಣದಾಲ್ ಬಂದ್ಮೇಲೆ ತೇರು ಹೋಗ್ತತಿ ಅನ್ನೋದೊಂದು ಪ್ರತೀತಿ ಇದೆ. ಬಹಳ ಕಡೆಯಿಂದನೇ ಕೇಳ್ಪಟ್ವಿ. ಹೌದು. ಅದು ಆ ಗಿಣ್ಣದಾಲ್ ಬರದಲ್ಲಿ ಯಾವ ಕಾರಣಕ್ಕೂ ಕೊಟ್ರೆ ಇಂಟೇರ್ ಮುಂದೆ ಹೋಗಲ್ಲ. ಗಿಣ್ಣದಾಳು ಯಾರ ಮನೆ ಇರ್ತಾರ ಬರ್ತದೆ, ಯಾರ ಮನೆ ಇದ್ದಾನೆ ಅವ್ರ ಹರಿಜನ್ ಮನೆ ಇದ್ದಾನೆ ಅಂತ ಯಾರ ಮನೆ ಇರ್ತಾರ ಬರ್ತದೆ. ಯಾರ ಮನೆ ಇದ್ದಾನೆ ಅಂದ್ರೆ ಓಕೆ. ಕೊಟ್ರೇಶ್ವರ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಆಗಿನ ಕಾಲದಲ್ಲೇ ಯಾವುದೇ ಭೇದ ಇಲ್ಲದೆ ಆತ ಇಲ್ಲಿವರೆಗೂ ಸೇರಿನ ಹಿಂದೆ ದಿವಸ ಯಾವ್ದಾರ ಮನೆಯಲ್ಲಿ ಒಂದು ಮರಿ ಅಂತ ಅವ್ರ ಮನೆಗೆ ಅವತ್ತು ಕರು ಹಾಕಿದವರು ಹೋಗಿ ಗಿಣ್ಣದ ಹಾಲನ್ನು ಕೊಟ್ಟು ಅವ್ರ ಮನೆ ಮುಖಾಂತರನೇ ಗಿಣ್ಣದ ಎಡೆಯನ್ನು ಕೊಟ್ರೇಶ್ವರ ಎಡೆ ಮುಖಾಂತರ ಸ್ವೀಕರಿಸಿ ಮತ್ತು ಅವ್ರ ಮನೆಯಿಂದನೇ ಆರತಿ ಬೆಳಗಿದ ಮೇಲೇ ಕೊಟ್ರೇಶ್ವರ ರಥೋತ್ಸವ ಏರೋದು. ಅವರು 3 ದಿವಸ ಉಪವಾಸ ಇರ್ತಾರೆ. ಅದಾದಮೇಲೆ ಅವರ ರಥೋತ್ಸವ ಹೋಗೋ ಮುಂಚೆ ಅವ್ರ ಮನೆಯಿಂದ ಬರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸಿ ಮುಂದೆ ಹೋಗೋದು. ಆರತಿ ಬೆಳಗಿದ ಮೇಲೇ ಮುಂದೆ ಹೋಗೋದು. ಇದು ಬಹಳ ವಿಶೇಷ ಅನ್ಸುತ್ತೆ. ಹೌದ್ರಿ. ನಮ್ಮ ರಾಜ್ಯದಲ್ಲೇ ವಿಶೇಷತೆ ದೇವ್ರ ಉತ್ಸವ ಮೂರ್ತಿ ರಥ ಇರುತ್ತೆ. ಹೌದು. ಅದಾದ ತಕ್ಷಣ ಪೂಜೆ ಪುನಸ್ಕಾರಗಳು ನಡೆದ ತಕ್ಷಣ ಹೋಗ್ಬಿಡ್ತವೆ. ಇದು ಗಿಣ್ಣದಾಲೇ ಬರ್ಬೇಕು ಅನ್ನೋದೊಂದು ಐತಲ್ಲ, ನಿಜವಾಗ್ಲೂ ಕರ್ನಾಟಕದಲ್ಲಿ ವಿಶೇಷ ಅಂತ ಹೇಳಿ ನಾವು ಭಾವಿಸ್ಬೋದು. ಹಿಂದಿನಿಂದನೂ ಅದು ನಡ್ಕೊಂಬಂದಿರೋ ಪದ್ಧತಿ ಇದೆ. ಆಯ್ತು, ಧನ್ಯವಾದ. ಆಯ್ತು. ಅಂದರೆ ಇಲ್ಲಿ ಏನಾದ್ರು ಸರ್ ಎಲ್ಲ ಧರ್ಮದವರಿಗೆ ಇಲ್ಲಿ ಏನಂದರೆ ಯಾವುದು ಜಾತಿ ಭೇದ ಭಾವ ಇಲ್ಲ. ಎಲ್ಲ ಧರ್ಮದವರಿಗೂ ಒಂದೊಂದು ಎಲ್ಲರಿಗೂ ಕೊಟ್ರಜರು ಎಲ್ಲರಿಗೂ ಸಮನಾಗಿ ಅವ್ರವ್ರಿಗೆ ಒಂದು ಕೆಲಸ ಒಪ್ಪಿಸ್ಬಿಟ್ಟಿದ್ದಾರೆ. ಏಣಿ ತರೋದು, ತೇರ್ಗಾಲಿ ಅಂತಂದೇಳಿ ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ ಸರ್. ಅದು ಹಿಂಗೆ ನಡ್ಕೊಂಬಂದಿದೆ. ಇಲ್ಲಿ ಕೊಟ್ರಜರು ಅವರು ಕೇಳಿದ್ದು ಇವತ್ತಿಗೂ ಕೊಡ್ತಾನೆ ಬಂದಿದ್ದಾರೆ. ಹಂಗಾಗಿ ಭಕ್ತರು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀತಾ ಇದ್ದಾರೆ. ಭಕ್ತಾದಿಗಳಿಗೆ ಬಂದಂಥ ಭಕ್ತಾದಿಗಳಿಗೆ ಯಾವ ಕೊರತೆನೂ ಆಗೋದಿಲ್ಲ. ಯಾವುದು ಇನ್ನು ವರ್ಷ ಬರ್ತಾ ಪಾದಯಾತ್ರೆಗಳು ಹೆಚ್ಚಾಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಕೊಟ್ರೇಶ್ವರ ಸ್ವಾಮಿ ಪವಾಡ ಪುರುಷೇತ ಒಂದಿಲ್ಲೊಂದು ಪವಾಡಗಳು ನಡೀತಾನೆ ಇರ್ತವೆ ಇವತ್ತಿಗೂ. ಯಾಕಂದ್ರೆ ಈಗ 7-8 ವರ್ಷಗಳಿಗೆ ಹೌದು ಅಂತ ದೊಡ್ಡ ತೇರು ಬಿದ್ದಾಗ ಅದು ಬಹಳ ಯಾವುದೇ ರೀತಿಯ ಅನಾಹುತ ಆಗಲಿಲ್ಲ. ಯಾವ್ದು ಒಂದು ಅನಾಹುತ ಆಗಿಲ್ಲ, ಒಂದು ಏನನ್ನಾಗಿಲ್ಲ. ನಮಗೆ ಪ್ರಾರಂಭದಲ್ಲಿ ಮಾಧ್ಯಮಗಳಲ್ಲಿ ಏನಂತ ಬಂತು ಅಂದ್ರೆ 30ರಿಂದ 40 ಜನ ಸ್ಪಾಟಲ್ಲಿ ಹೋಗಿದ್ದಾರೆ ಅಂತ ಬಂತು. ಅದಾದ್ಮೇಲೆ 30ರಿಂದ 40 ಜನ ಗಾಯ ಆಗಿದೆ ಅಂತ ಬಂದ್ರು. ಆಮೇಲೆ ಯಾರ್ಯಾರಿಗೂ ತೊಂದರೆನೇ ಆಗಿಲ್ಲ ಅಂತ ಹೇಳಿ ಯಾವುದೇ ಅವಘಡ ಏನೂ ಆಗಿಲ್ಲ. ಒಂದು ಇನ್ಸಿಡೆಂಟ್ ಆದ್ಮೇಲೆ ಸುಮಾರು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಜಾಸ್ತಿ ಆದ್ರು. ಆಮೇಲೆ ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ, ನಮ್ಮ ದಾವಣಗೆರೆ ಭಾಗದಂತ ಭಕ್ತಾದಿಗಳು ಆ ತೇರು ಕಳಸ ನೋಡಕ್ ಬಂದಂತರು, ಆ ತೇರು ಬಿದ್ದು ಹೋಯ್ತು. ನಮ್ಮ ಜೀವನ ಹೆಂಗಪ್ಪ ಅಂತಂದ್ರೆ ಭಯಭೀತರಾಗಿ, ನನಗನ್ಸಿರೋ ಮಟ್ಟಿಗೆ ಕರೋನಾದ ಮುನ್ಸೂಚನೆಯನ್ನ ಕೊಟ್ರೆ ಯಾವತ್ತೇ ಕೊಟ್ಟಿತ್ತು. ಕರೋನಾದ ಮುನ್ಸೂಚನೆಯನ್ನ ಕರೋನಾ ಏನ್ ಬರ್ತದೆ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರ ಅಂತಂದೇಳಿ ಕೊಟ್ರೇಶ್ವರ ಆವತ್ತೇ ಸೂಚನೆ ಕೊಟ್ಟಿದೆ ಅಂತ ಹೇಳಿ ನಾವು ಭಾವಿಸ್ಬೋದು ಇವ್ರೆ. ಯಾಕಪ್ಪ ಅಂತಂದ್ರೆ ಏನಪ್ಪ ಇದು ಸಮಸ್ಯೆ, ಇಂಥ ಒಂದು ದೊಡ್ಡ ಕೊಟ್ರೆ ತೇರೆ ಇಂಥ ಅನಾಹುತಕ್ಕೆ ಏನಾಗ್ಬಿಡ್ತು, ನಮ್ಮ ಪರಿಸ್ಥಿತಿ ಏನು ಮುಂದೆ ಅಂತೇಳಿ ದಾವಣಗೆರೆ ಭಾಗದ ಒಂದು ಗಂಡ ಹೆಂಡತಿ ಸುವರ್ಣ ವಾಹಿನಿಯಲ್ಲಿ ಅವರು ಮಾತಾಡ್ತಾ ಇದ್ರು. ನಾನು ಮದುವೆಗೆ ಹೊಸದಾಗಿ ನಾನು ತೇರಿಗೆ ಬಂದಿದ್ದೆ, ತೇರು ಈ ತರ ಒಂದು ಅನಾಹುತಕ್ಕೀಡಾಯ್ತು, ಮುಂದೆ ಏನಂತಂದ್ರೆ ಅವ್ರು ಕಣ್ಣೀರಾಗಿದ್ದ ಸಂದರ್ಭಗಳು ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ. ಯಾವುದೇ ಅನಾಹುತ ಒಂದು ಅರ್ಧಾಚೂರಿ ನಡೆದಿದೆ. ಬಹಳ ಅದ್ಭುತವಾಗಿ ಕೊಟ್ರೇಶ್ವರ ಅಂತ ನಡೀತೈತಿ. ಕೊಟ್ರೇಶ್ವರನಿಗೆ ಭಕ್ತಿಯಿಂದ ಯಾರು ನಡ್ಕೊಂತಾರೋ ಅವರಿಗೆ ಅವರ ಇಷ್ಟಾರ್ಥಗಳನ್ನ ಕೊಟ್ರೇಶ್ವರ ನೆರವೇರಿಸ್ತಾನೆ ಬಂದಿದ್ದಾನೆ ಕೊಟ್ರೇಶ್ವರ. ಧನ್ಯವಾದ. ನಮಸ್ತೆ, ನನ್ನ ಹೆಸರು KS ನಾಗರಾಜ್ ಗೌಡ್ರು. ನಾವು ಕೊಟ್ಟೂರು ಕಟ್ಟಿಮನೆ ದೈವದ ಗೌಡ್ರು ಮತ್ತು ಆ ಕೊಟ್ಟೂರೇಶ್ವರ ಮಠಕ್ಕೆ ಆಯ್ಗಾರರು. ಹೌದು, ನಮ್ಮ ತಲೆ ಅಂತರ ನಾವು ಆಯ್ಗಾರ ಕೆಲಸ ಮಾಡ್ಕೊಂತ ಬಂದಿದ್ದೇವೆ. ಈಗ ನಾನು ನಮ್ಮ ವಂಶದಲ್ಲಿ ನಾನು ಮಾಡ್ತಾಯಿದ್ದೀನಿ ಸ್ವಾಮಿ ಸೇವೆನ ಯಾವಾಗಲೂ. ಕೊಟ್ಟೂರೇಶ್ವರ ತೇರು ರಥೋತ್ಸವ ಬಿದ್ದಾಗ ನಾನು ತೇರಿನೊಳಗೆ ಇದ್ದೆ. ನಾವು ತೇರೊಳಗೆ ಇದ್ವಿ. ಕೊಟ್ಟೂರೇಶ್ವರ ಪವಾಡ, ಅದು ದೊಡ್ಡ ಪವಾಡ, ಅದು ಅಂತಿಂತ ಪವಾಡ ಅಲ್ಲ. ಕೊಟ್ಟರೇಶ್ವರ ಆಯ್ದಾನಂತ ಅವತ್ತೇ ನಾನು ದೊಡ್ಡದಾಗಿ ಆಶೀರ್ವಾದ ಪಡೆದೆ. ಕೊಟ್ಟರೇಶ್ವರ ಮಾಧ್ಯಮಗಳಲ್ಲೆಲ್ಲ ಎಲ್ಲ ಇದು ಅದು ಆಗೈತಿ ಇದಾಗೈತಿ, ಅಷ್ಟು ಜನ ಸತ್ತಾರೆ ಇಷ್ಟು ಜನ ಸತ್ತಾರೆ ಅಂತ ಕೇಳ್ಯಾರ ಎಲ್ಲ ಹೊರಗಡೆಗೆ. ನಮ್ಮ ಹೆಣ್ಮಕ್ಳು ನಮ್ಮ ಮನೆಯವ್ರಿಗೆ ಏನಾಗೈತೆ ಅಂತ ಅಳ್ತಾ ಇದ್ರು. ಪ್ರೆಗ್ನೆಂಟ್ ಇದ್ರು, ನಮ್ಮ ಮನೆ ಸಣ್ಣ ಮಗನ ಪ್ರೆಗ್ನೆಂಟು.
ಹಂಗಾಗಿ ಏನಾಗೈತೆ ಅಂತೇಳಿ ಎಲ್ಲ ಅಳ್ತಾ ಇದ್ರು. ನಾನು ಜಲ್ದಿ ಬಂದು ಇದು ಮಾಡಿದ್ವಿ, ಏನೂ ಆಗಿಲ್ಲ ಅಂತಂದೇಳಿ ಗೊತ್ತಾಯ್ತು ಎಲ್ಲರಿಗೂ. ತೇರಿನಿಂದಾಗ ಅಷ್ಟೆಲ್ಲ ಬಿದ್ರೂ ಯಾರಿಗೂ ಏನೂ ಆಗಲಿಲ್ಲ ಅನಾಹುತ. ಅದು ದೊಡ್ಡ ಪವಾಡ ಕೊಟ್ರೇಶ್ವರ. ಭಕ್ತಾದಿಗಳು ಇನ್ನು ನಾಡಿನಾದಂಥ ಇನ್ನೂ ಹೆಚ್ಚಿನ ಪ್ರಚಾರ ಆಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನ ಬರ್ತಾ ಇದೆ. ಈಗ ಮೊನ್ನೆ ನಮ್ಮ MLA ಶೆಡ್ ಹಾಕ್ಸ್ಕೊಟ್ರು, ಅನ್ನದಾನದಲ್ಲಿ ಇದು ಮಾಡಿ ದೇವಸ್ಥಾನದ ಅನ್ನದಾನದಲ್ಲಿ ಶೆಡ್ ಹಾಕ್ಸ್ಕೊಟ್ರು ಬಲಭಾಗ. ಮತ್ತು ಬೆಳ್ಳಿ ಬಾಗಿಲು ಮಾಡ್ತಾ ಇದೀವಿ ಅಂತಂದೇಳಿ ಭಾಳ ದಿನದಿಂದ ಮಾಡ್ತಾ ಇದೀವಿ ಅಂತಂದು ಹೇಳ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಬೆಳ್ಳಿ ರೇಟ್ ವ್ಯತ್ಯಾಸ ಹೆಚ್ಚಿಗೆ, ತೂಕದ ವ್ಯತ್ಯಾಸ ಹೆಚ್ಚಿಗೆ ಆಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆದರೂ ಜಲ್ದಿ ಕೊಟ್ರೇಶ್ವರನ ಬೆಳ್ಳಿ ಬಾಗಿಲು ಮಾಡಿಕೊಡ್ಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಕೊಟ್ರೇಶ್ವರನಲ್ಲಿ ಅಧಿಕಾರಿಗಳು ವರ್ಗಾವಣೆ ಆಗಿರೋದ್ರಿಂದ ಇದೊಂದು ಸ್ವಲ್ಪ ತಡೆ ಆಗಿದೆ, ವಿಳಂಬವಾಗಿದೆ. ಮತ್ತು ಕಳಸ ಒಂದು ಇದಾಗಿದೆ, ಕಳಸನೂ ಅಲ್ಲಿ ತಂದಿಟ್ಟಿದ್ದಾರೆ. ಅದಕ್ಕೆ ಬಂಗಾರದ ಲೇಪನೆ, ಸುವರ್ಣ ಲೇಪನೆ ಮಾಡ್ತಾರಂತೆ. ಹಂಗಾಗಿ ಅದು ಒಂದು ಸ್ವಲ್ಪ ನಿಧಾನವಾಗಿದೆ. ಅದು ಕೂಡ ಚಾಲನೆ ಆಗ್ತೈತಿ ಅತಿ ಶೀಘ್ರದಲ್ಲಿ ಕೊಟ್ರೇಶ್ವರನ ಆಶೀರ್ವಾದ ಮೇರೆಗೆ. ಇನ್ನು ಮುಂತಾದ ಕೆಲಸಗಳು ಭಾಳ ಬೇಕು. ಆಮೇಲೆ ವಸತಿ ಗೃಹಗಳು ಭಾಳ ಬೇಕು. ಅದನ್ನು ಮಾಡ್ತೀವಿ ಅಂತಂದೇಳಿ ಹೇಳಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಧಾರ್ಮಿಕ ದತ್ತಿ ಇಲಾಖೆಯಿಂದ. ಇವೆಲ್ಲ ಆಗ್ತಾ ಇದೆ ಕೆಲಸ ಕಾರ್ಯ. ಸರ್ಕಾರದ ಮುಜರಾಯಿ ಇಲಾಖೆ ಒಳಪಟ್ಟದ್ರಿಂದ ಬಹುತೇಕ ಇದು ಕೊಟ್ರೇಶ್ವರ ಮ್ಯಾನೇಜ್ಮೆಂಟ್ ಟ್ರಸ್ಟ್ಗಿನೂ ಸರ್ಕಾರಕ್ಕೆ ಹೆಚ್ಚಿನ ಮಾನ್ಯತೆ ಕೊಡಬೇಕಾಗಿರೋದು. ಸರ್ಕಾರ ಕೊಡ್ಬೇಕಾಗ್ತದೆ ರೀ, ಸರ್ಕಾರದ ಕೆಲಸ. ಅದನ್ನ ವಿಚಾರವಾಗಿ ನೀವು ಒತ್ತಾಯ ಮಾಡಿದ್ರೆ ಒಳ್ಳೇದು ಅಂತಂದು ಹೇಳಿ ನಾವೆಲ್ಲ ದೈವಸ್ಥರೆಲ್ಲರೂ ಒತ್ತಾಯ ಮಾಡ್ತೀವಿ. ಕೊಟ್ಟೂರಿನ ಜನಪ್ರತಿನಿಧಿಗಳು ಮತ್ತು MLA ಕೂಡ ಭಾಳ ಸಹಕಾರ ಕೊಡ್ತಾರೆ. ಅವರು ಕೊಟ್ರೇಶ್ವರನ ತೇರಿನ ದಿನ ಹುಟ್ಟಿದ್ದಾರೆ. ನೇಮರಾಜ್ ನಾಯ್ಕ ಸರ್ ಅವರು ಕೊಟ್ಟೂರಿನ ಅಗ್ರಮಿಳ್ಳಿ ಕ್ಷೇತ್ರದ MLA ಅವರು ಕೊಟ್ರೇನ ಕ್ಷೇತ್ರದಲ್ಲಿ ತೇರಿನ ದಿನ ಹುಟ್ಟಿರೋದ್ರಿಂದ ಅವರು ಕೂಡ ಕೊಟ್ಟೂರೇಶ್ವರನ ಇದರಿಂದ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಇದರಿಂದ ಇಷ್ಟೊಂದು ಕೊಟ್ರೇಶ್ವರನ ಆಶೀರ್ವಾದ, ಕೊಟ್ರೇಶ್ವರ ಮಹಾರಾಜ್ಗೂ ಜೈ. ಇರ್ತೀರಾ ಹೋಗ್ತಾರೆ